ವೇದಾಸ್ ಶಕ್ತಿನಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ನಿಮಗೆ ಪರಿಚಯಿಸುತ್ತಿರುವ ಜೀರ್ಣಾಂಗವ್ಯೂಹ. ಮಾನವನಲ್ಲಿ ಪೋಷಣೆಯು ಅತಿ ಮುಖ್ಯವಾಗಿದೆ. ಮಾನವನಿಗೆ ಎಲ್ಲ ಕ್ರಿಯೆಗಳನ್ನು ನಡೆಸಲು ಶಕ್ತಿಯು ಅವಶ್ಯಕವಾಗಿರುವುದು. ಹಾಗಾಗಿ ಮಾನವರು ಪೋಷಣೆ ಅಗತ್ಯ. ಪೋಷಣೆಯಲ್ಲಿ ಪ್ರಮುಖವಾಗಿ ಬರುವುದು ಜೀರ್ಣ. ನಾವು ತಿಂದ ಆಹಾರವು ಜೀರ್ಣವಾಗಬೇಕೆಂದರೆ ಜೀರ್ಣಾಂಗವ್ಯೂಹದ ಪಾತ್ರ ಪ್ರಮುಖವಾದುದು. ಜೀರ್ಣಾಂಗವ್ಯೂಹವು ಪ್ರಮುಖ ಭಾಗಗಳು. ಮೊದಲನೇದಾಗಿ ಜೀರ್ಣಾಂಗವ್ಯೂಹವು ಬಾಯಿಯಿಂದ ಪ್ರಾರಂಭವಾಗುತ್ತದೆ. ಬಾಯಿಯಲ್ಲಿ ನಾಲಿಗೆ, ಬಾಯಿ, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಮಲಾಶಯ, ಗುದದ್ವಾರ. ಈ ಎಲ್ಲ ಅಂಗಗಳು ಜೀರ್ಣಾಂಗವ್ಯೂಹದ ಪ್ರಮುಖ ಅಂಗಗಳಾಗಿವೆ. ಆ ಜೀರ್ಣವು ನಮ್ಮ ಬಾಯಿಯಿಂದಲೇ ಪ್ರಾರಂಭವಾಗುತ್ತದೆ. ನಮ್ಮ ಬಾಯಿಯಲ್ಲಿ 4 ರೀತಿಯ ಹಲ್ಲುಗಳಿರುತ್ತವೆ. ಕೋರೆ ಹಲ್ಲು, ಬಾಚಿ ಹಲ್ಲು, ಮುಂದವಡೆ, ಹಿಂದವಡೆ. ದವಡೆಯಲ್ಲಿ ಆಹಾರವು ಅಗಿಯಲ್ಪಡುತ್ತದೆ ಮತ್ತು ಸಣ್ಣ ಸಣ್ಣ ಭಾಗಗಳಾಗಿ ವಿಭಜಿಸುತ್ತವೆ. ಬಾಚಿ ಹಲ್ಲಿನಲ್ಲಿ ಆಹಾರವನ್ನು ತುಂಡರಿಸಲಾಗುತ್ತದೆ. ನಂತರದಲ್ಲಿ ನಾಲಿಗೆಯು ನಮ್ಮ ಆಹಾರದ ರುಚಿಯನ್ನು ತಿಳಿಸಲು ಮತ್ತು ಆಹಾರವನ್ನು ಹಿಂದುಳಲು ಸಹಾಯಕವಾಗಿದೆ. ನಮ್ಮ ಬಾಯಿಯಲ್ಲಿ ಲಾಲಾರಸ ಗ್ರಂಥಿಗಳಿರುತ್ತವೆ. ಲಾಲಾರಸ ಗ್ರಂಥಿಗಳು ಅಮೈಲೇಸ್ ಕಿಣ್ವವನ್ನು ಬಿಡುಗಡೆ ಮಾಡುತ್ತವೆ. ಅಮೈಲೇಸ್ ಕಿಣ್ವವು ಬಾಯಿಯಲ್ಲಿರುವ ಪಿಷ್ಟವನ್ನು ಸರಳ ಸಕ್ಕರೆ ಅಣುಗಳನ್ನಾಗಿ ಮಾಡುತ್ತದೆ. ಸರಳ ಸಕ್ಕರೆ ಅಣುಗಳು ನಂತರದಲ್ಲಿ ಅನ್ನನಾಳಕ್ಕೆ ಬರುತ್ತದೆ. ಗಂಟಲಿನಿಂದ ಅನ್ನನಾಳಕ್ಕೆ ಬರುತ್ತದೆ. ಅನ್ನನಾಳದಲ್ಲಿ ಕಂಪನ ಚಲನೆಯನ್ನು ಮಾಡುತ್ತಾ ಜಠರಕ್ಕೆ ಬಂದು ಸೇರುತ್ತದೆ. ಜಠರವು ಆಹಾರ ಸಂಗ್ರಾಹಕ ಚೀಲವಾಗಿದ್ದು ಇದರಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪತ್ತಿಯಾಗುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲವು ಆಹಾರದಲ್ಲಿರುವ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ನಾಶಪಡಿಸುತ್ತದೆ. ಇದರಿಂದ ನಮ್ಮ ಆಹಾರವು ಜೀರ್ಣವಾಗಲು ಸಹಾಯ